ಗೈಸ್ ಶಾಪಿಂಗಿಗೆ ಅಂತ ಹೇಳಿ ನಾನು ಇಷ್ಟು ಅಮೌಂಟಲ್ಲಿ ಫೈನಲಿ H&M ಶಾಪಿಂಗ್ ಆಯಿತು. 18,200 rupees ಆಗಿದೆ. ಒಂದು ಬಕೆಟ್ ತೊಗೊಂಡು ನೋಡಿ, ಇನ್ನೂ ಇಷ್ಟ ಇದೆ. ಎಷ್ಟಿದೆ ನೋಡಿ ಮೂಳೆ ಟೋಟಲ್ ಬಂದ್ಬಿಟ್ಟು 23,651 rupees. ಎಷ್ಟಾಗ್ಬೋದು ನಿನ್ನ ಪ್ರಕಾರ? 20,000 ಅಬೋವ್. 30,000. ನೀವು ಕ್ಯಾರಿ ಬ್ಯಾಗ್ ಏನು ಸೇಲ್ ಮಾಡ್ತೀರಾ? 30 rupees ಉಳಿತು ನಮಗೆ. ಕಟ್ ಮಾಡ ಫೋನ್ನ. 3,790 rupees. ಇವಾಗ ಕಮೆಂಟ್ಸ್ ಯಾವ ಗೊತ್ತಾ, ದುಡ್ಡೆಲ್ಲ ಹಾಳು ಮಾಡ್ತಿದ್ಯಾ ಹಂಗೆ ಹಿಂಗೆ ಅಂತ. ಹೆಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮದ್ರಿಮಾಲ್ ಮುಂದೆ ಇದ್ದೀನಿ. ಸ್ವಲ್ಪ ಶಾಪಿಂಗ್ ಇತ್ತು. ಸೊ ಇರಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನನ್ನ ಔಟ್ಫಿಟ್ ನೋಡಿ, ಇದಕ್ಕೆ ಪೂಮಾ ಶೂಸ್ ಹಾಕ್ಕೊಂಡು ಜೀನ್ಸ್ ಹಾಕಿ ಗೈಸ್ ಈ ಥರ ನನಗೆ ಚೆಂದ ಕಾಣಿಸುತ್ತಲ್ವ ಔಟ್ಫಿಟ್ಟು. ಸೊ ಇವಾಗ ಶಾಪಿಂಗ್ ಹೋಗೋಣ ಬನ್ನಿ. ಬ್ಯಾಗ್ ಚೆಕ್ ಮಾಡಿಸ್ಬೇಕು. ಇವಾಗ ನಾನು ಅಲ್ಲಿ ಕಾಣಿಸ್ತಿದ್ಯಲ್ಲ ಬ್ಯಾಗಿ, ಅಲ್ಲಿಗೆ ಹೋಗ್ತಾ ಇದ್ದೀನಿ ಶಾಪಿಂಗ್ ಮಾಡೋಕ್ಕೆ. ಸರ್ ಇದೆಲ್ಲ ತಗೊಂಡಿದ್ದೆ ಆ್ಯಕ್ಚುಲಿ. ಈ ಥರದ್ದು ನೋಡಿ ಇನ್ನೊಂದಿದೆಯಾ ಸೇಮ್ ಇಲ್ಲ ತಗೊಂಡಿರೋ. ಈ ಥರದ್ದಿಲ್ಲ, ಸ್ವಲ್ಪ ಪ್ಯಾಟರ್ನ್ ಚೇಂಜ್ ಆಗಿದೆ. ಓಕೆ, ಡುಮ್ ಡುಮ್ಮಕ್ಕಿದೆ, ಒಂದೇ ಇದೆ ಕಣೆ ಜಿಪ್ಪು. ಡುಮ್ ಡುಮ್ಮು ಅಲ್ಲ, ಇದು ಬೇಡ. ಬ್ಯಾಂಬೋ ಪ್ರಾಡಕ್ಟ್. ಹೌದು. ಸೊ ಗೈಸ್ ಫೈನಲಿ 2 ಬ್ಯಾಗ್ಸ್ನ ಪರ್ಚೇಸ್ ಮಾಡ್ತೀವಿ. ಇದೊಂದು ಆ್ಯಕ್ಚುಲಿ ಇದು ಪಾರ್ಟಿ ವೇರ್ಗೆ ಅಂತ ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲಿ ಒಳಗಡೆ ಇದೆ ಮತ್ತು ಇದು. ಸೊ ಆ್ಯಕ್ಚುಲಿ ಇದು ನನಗೆ ಈ ಥರ ಕಾಣಿಸುತ್ತೆ. ಸಿ ಫಸ್ಟ್ ಹಿಂಗೆ ಹಾಕ್ಬೋದು. ನೋಡಿ ಇಷ್ಟು ಪ್ರಿಟಿ ಆಗಿದೆ. ಆ್ಯಂಡ್ ಇಲ್ಲಿ ಇದಿದೆ ನೋಡಿ, ಎಕ್ಸ್ಟೆಂಡ್ ಕೂಡ ಮಾಡ್ಕೊಬೋದು. ಟೈಟ್ ಫಿಟ್ ಅಥವಾ ಸಕ್ಕತ್ತಿದೆ, ನಮಗೆ ಇದು ತುಂಬ ಇಷ್ಟ ಆಯಿತು. ಸೊ ಇದೊಂದು ಬ್ಯಾಗ್ ಫೈನಲ್ ಆಗಿದೆ. ಆ್ಯಂಡ್ ಅದು ನೋಡಿ ಸ್ಟಾರ್ಟಿಂಗಲ್ಲಿ ನಿಮ್ಗೆ ಈ ಥರದೊಂದು ಚಿಪ್ ಬರುತ್ತೆ. ಆ್ಯಂಡ್ ಇದು ಯಾವುದೇ ಥರ ಪ್ರಮೋಷನ್ ಎಲ್ಲ ಗೈಸ್, ನಾನು ಓನಾಗಿ ಪರ್ಚೇಸ್ ಮಾಡೋಕ್ಕೆ ಬಂದಿರೋದು ಆಯಿತಾ. ಸೊ ನೋಡಿ ಒಳಗಡೆ 2 ಜಿಪ್ಸ್, ತುಂಬ ಸ್ಪೇಸಿಯಸ್ ಆಗಿದೆ, ತುಂಬ ಚೆನ್ನಾಗಿದೆ ಬ್ಯಾಗ್. ಆ್ಯಂಡ್ ಇದು ತುಂಬ ಆಫರಲ್ಲಿ ಕೂಡ ನಡೀತಿದೆ ಅಂತ ಬ್ಯಾಗು. ಆ್ಯಕ್ಚುಲಿ ಇದು ಒರಿಜಿನಲ್ ಪ್ರೈಸ್ ಬಂದು 4,990 rupees, ಬಟ್ ನಿಮಗೆ ಸಿಗ್ತಾ ಇದೆ 1,996. ಇದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಆ್ಯಕ್ಚುಲಿ ಇದು ಔಟ್ಸೈಡ್ ಅಲ್ಲಿಗಾದ್ರೂ ಹೋದರೆ ಡೈಲಿ ವೇರ್ಗೆ ಯೂಸ್ ಮಾಡ್ಬೋದು, ಏರ್ಪೋರ್ಟ್ ಲುಕ್ಕಿಗೆ ಯೂಸ್ ಮಾಡ್ಬೋದು. ಆ್ಯಂಡ್ ಇದು ತಗೊಂಡಿರೋದು ಆ್ಯಕ್ಚುಲಿ ಪಾರ್ಟಿ ವೇರ್ಗೆ. ಸೊ ಜಸ್ಟ್ ಲಿಪ್ಸ್ಟಿಕ್, ಕಾಜಲ್, ಹುಡುಗಿದು ಪರ್ಸ್ ಗೊತ್ತಲ್ಲ ಇವೆಲ್ಲ. ಸೊ ಇದೆರಡು ಫೈನಲ್ ಆಗಿದೆ. ಸೊ ಎಷ್ಟು ಅಂತ ಕೇಳೋಣ, ತಗೊಳ್ಳಿ. ಒಂದು ಸ್ವಲ್ಪ ಪ್ರೈಸ್ ಶಾಪಿಂಗಿಗೆ ಅಂತ ಹೇಳಿ ನಾನು ಇಷ್ಟು ಅಮೌಂಟಲ್ಲಿ ಸೊ ಇವಾಗ ಎಷ್ಟು ಅಂತ ಪೇ ಮಾಡ್ತೀನಿ ಬಿಡಿ. ಸೋನಿ ಹೇಗೆ ಎಣಿಸ್ತಾ ಇದ್ದಾಳೆ ನೋಡಿ ಫ್ರೆಂಡ್ಸ್ ದುಡ್ಡು. 1 2 3 4 47019. ಓಕೆ, ಇವಾಗ ಕಮೆಂಟ್ಸ್ ಯಾವ ಗೊತ್ತಾ, ದುಡ್ಡೆಲ್ಲ ಹಾಳು ಮಾಡ್ತಿದ್ಯಾ ಹಂಗೆ ಹಿಂಗೆ ಅಂತ. They keep you up at night. They have been silent for too long. You are the platform. Go ahead. There. ಸೊ ಇವಾಗ 1-2-3 ಜೀನ್ಸು ಅಥವಾ ಕ್ರಾಕ್ಸ್ ಏನೇನೋ ತುಂಬ ಬ್ಯೂಟಿ ಪ್ರಾಡಕ್ಟ್ಸ್ ಎಲ್ಲ ತೊಗೊಬೇಕು. ಸೊ ವೆಯ್ಟ್ ಮಾಡ್ತಾ ಇರಿ.
50-50 ಆಗುತ್ತೆ. ತಗೊಂಡು ಸಾಕಾಗ್ಬಿಟ್ಟೈತೆ. ಬೇಕಾ ಮೇಡಮ್ ಟಾಪ್ ಬೇಡ. ಗೈಸ್ ಆಲ್ರೆಡಿ ಎಷ್ಟು ತೊಗೊಂಡಿದ್ದೀವಿ ಗೊತ್ತಾ? ಕೊನೆಯಲ್ಲಿ ತೋರಿಸ್ತೀನಿ. ಇನ್ನು ಎಲ್ಲ 4,000 3,000. ಇವತ್ತು ದುಡ್ಡು ಎಷ್ಟಾಗುತ್ತೆ ಅಂತ ಗೊತ್ತಿಲ್ಲ, ಹೇಳ್ತೀನಿ. ಓಕೆ, ನೋಡೋಣ. ಇನ್ನು ಇದು ಜಿಮ್ ವೇರ್ ತೊಗೊಬೇಕು, ತುಂಬ ಜಾಸ್ತಿ ಇದೆ. ಇಟ್ಕಪ್ಪ. ಈ ಜೀನ್ಸ್ ಚೆನ್ನಾಗಿತ್ತು. ಇದು ಟ್ರ್ಯಾಕ್ ಪ್ಯಾಂಟ್ ಆ್ಯಕ್ಚುಲಿ ಬರೀ ಸ್ಮಾಲೇ ಇದೆ. ಸ್ಮಾಲ್ ಇದೆ. ಸೈಜ್ ಕೇಳ್ಬೇಕು ಅವ್ರನ್ನ. ಕಟ್ ಮಾಡಿ. ಕ್ಯೂಟ್. ಯಾ 3,790 rupees. Good. Please, ಯಾವ ಚೆನ್ನಾಗಿದೆ ನೋಡಿ. ಲೆಫ್ಟ್ ರೈಟ್ ಕಡೆಯಿಂದ I have blacks. ಇದಾ ಚೆನ್ನಾಗಿ ಕಾಣ್ತಾ ಇತ್ತಲ್ಲ. ಅಥವಾ ಕನ್ಫ್ಯೂಸ್ ಆಗ್ತದೆ. ಎರಡು ಚೆನ್ನಾಗೇ ಇದೆ. ಇದೊಂದ್ಸಲ ನೋಡಿ. ಹಾಂ, ಇದೇ ಚೆನ್ನಾಗಿದೆ. ಫಸ್ಟ್ ಒನಾ? ಓಕೆ. ದಿಸ್ ಚೆನ್ನಾಗಿ ಕಾಣ್ತದೆ. ಯಾವ this is demo piece, right? Virgin. you can check just clean new piece also. You clean, right? Yes, sir. Yeah. Stop. ಒಂದು ಇಲ್ಲಿ ಕಟ್ ಟೈಮ್ ಇಲ್ಲಿ ನಡೆದತ್ರ ಈಗ ಕಟ್ತೀವಿ ಗೊತ್ತಾ? ಕಟ್ ಮಾಡಿ ಕಟ್ ಮಾಡಿ ಕೊಡೋದಿಗೆ. ನಾನೇನಾ ಫೋಟೋಗ್ರಾಫರು? ಕೊಡಿ. ಚೆನ್ನಾಗಿದೆ. ಕೋಡಿ ಬರಲಿ ಹಿಂದೆ. ಕೋಡ್ ಮಸ್ತ್ ಬ್ರ್ಯಾಂಡ್. ಕೋಡ್ ಅಂತ ಬರಲಿ. ಓ, ನೀವು ಈ ಬ್ರ್ಯಾಂಡ್ ಎಲ್ಲ ವರ್ಕ್ ಮಾಡೋದು? ನಂಗೆ ನೀಟಾಗಿ ತೆಗೀರಿ. ಆಯಿತು ಸರ್. ಓಕೆ ಸರ್. ನೋಡಿ, ಫುಲ್ ತೆಗೀರಿ. ಕಟ್ ಮಾಡ ಫೋನ್ನ. ಫುಲ್ ತೆಗೀರಿ ಪ್ಲೀಸ್ ಪ್ಲೀಸ್. ಫುಲ್ ತೆಗಿ. 0.1 ಅಲ್ಲಿ ತೆಗೀರಿ. ಯಾ ಥ್ಯಾಂಕ್ ಯು ಮೇಡಮ್. ಆ ಫೋನ್ ಹಿಡ್ಕೊಂಡು ಎಂತ ಮಾಡ್ತಾ ಇದೀಯ ಅಂತ ಗೊತ್ತಿಲ್ಲ. ಓಕೆ, ಥ್ಯಾಂಕ್ ಯು. ಕಟ್ ಮಾಡಂತಂದ್ರೆ ಕಟ್ ಮಾಡಿ ಸಾಕು. ಬ್ಯಾಗ್ ತಗೊಳ್ಳೆ. ಬ್ಯಾಗ್ ತಗೋ. ಬ್ಯಾಗ್ ಬಿಟ್ಟು ಹೋಯ್ತ್ಯಾ? ಶಾಪಿಂಗ್ ಇಲ್ಲ ಏನಿಲ್ಲ ಮತ್ತೆ. ಕೊಡು ಗೈಸ್. ಸದ್ಯಕ್ಕೆ ಇಷ್ಟು ಶಾಪಿಂಗ್ ಆಗಿದೆ. ಇವಾಗ ನಮ್ದ್ರಳ ಒಂದು ಫೋಟೋನ ಹೆಂಗೆ ಕಳ್ಸೋದು? ಕ್ಲಾರಿಟಿ ಹೋಗುತ್ತೆ ತಾನೆ, ಅದೇ ಬೆಟರ್. ಈಗ ನೀವು ಬರ್ಬೇಕಾ? ಬರ್ತೀರಾ ಬಿಡಿ. ಫುಲ್ ನೀಟಾಗಿ ತೆಗೀರಿ ಮೇಡಮ್. ನೋಡಿ ಶಾಪಿಂಗ್. ನಾವು ಈ ಬ್ಯಾಗ್ ಇಸ್ಕೊಂಡು ಸರಿ ಹೋಯ್ತಲ್ವಾ? ಬ್ಯಾಗ್ ಇಟ್ಟಲ್ಲಿ ನೀವು ಕ್ಯಾರಿ ಬ್ಯಾಗ್ ಏನು ಚಾರ್ಜ್ ಮಾಡ್ತೀರಾ? 30 rupees ಉಳಿತು ನಮಗೆ. ಲಕ್ಷ ಖರ್ಚು ಮಾಡೋರಿಗೆ 30 rupees ಯಾವ ನೋಡೋಣ ಎಷ್ಟಾಗುತ್ತೆ ಅಂತ. ನೋಡಿ ಎಷ್ಟಾಗ್ಬೋದು ನಿನ್ನ ಪ್ರಕಾರ? 20,000 ಅಬೋ. 30,000? ಐ ಡೋಂಟ್ ನೋ. 20 to 30 ಬಿಟ್ವೀನ್. ನನ್ನ ಪ್ರಕಾರ 30,000 ಆಗ್ಬೋದು. ಹಾಗಲ್ಲ? 20,000 20 to 30 ಹೌದಾ? ಎಲ್ಲ ನೀನೇ ಹೇಳ್ಬಿಡು, ಸುಮ್ಮನೆ ಇರು. ಯಾವ್ಯಾವ ಬಟ್ಟೆ ತಗೊಂಡಿದ್ವಿ ಏನೋ ತೋರಿಸಿಲ್ಲ ಅಲ್ಲ? ಬಿಲ್ ಆದ್ಮೇಲೆ ತೋರಿಸ್ತೀನಿ. ಕಟ್ ಸ್ಟಾರ್ಟ್ ಗೈಸ್. ಶಾಪಿಂಗ್ ಆಯಿತು. ಸೊ
ನಾನು ಏನೇನು ತಗೊಂಡಿದ್ದೀನಿ ಅಂತ ಮನೆಗೆ ತೋರಿಸ್ತೀನಿ. ಟೋಟಲ್ ಬಂದ್ಬಿಟ್ಟು 23,651 rupees. 23 ತಗೊಮ್ಮ ದೇವ್ರೆ. ಇಷ್ಟ ಅಲ್ಲ, ಇವಾಗ ಕಾಸ್ಮೆಟಿಕ್ಸ್ಗೆ ಹೋಗೋಣ ಬನ್ನಿ. ಬ್ಯೂಟಿ ಪ್ರಾಡಕ್ಟ್ಸ್ ನೋಡಿ ಇಷ್ಟು ತಗೊಂಡಿದ್ದೀನಿ. ಒಂದು ಎರಡು ಲಿಪ್ಸ್ಟಿಕ್ಕು ಮತ್ತು ಗಾಜು. ಇದು ಕಾರ್ಡ್ ನಂಬರಾ 9632. ಶಾಪಿಂಗ್ ಮಾಡಿ ತುಂಬ ಟಯರ್ಡ್ ಆಗಿದ್ವಿ ಅಂತ ಹೇಳಿ KFC ತೊಗೊಂಡ್ವಿ. ಅದ್ರ ಜೊತೆಗೆ ಬರ್ಗರ್ ಆ್ಯಂಡ್ ಫ್ರೆಂಚ್ ಫ್ರೈಸ್ 2 ತೊಗೊಂಡ್ವಿ. ಆ್ಯಂಡ್ 1 ಕೋಕ್ ಬರುತ್ತೆ ಅಂತ ಗೊತ್ತಿಲ್ಲದೆ ಎಕ್ಸ್ಟ್ರಾ 2 ಕೋಕ್ನ ಕೂಡ ಆರ್ಡರ್ ಮಾಡಿದ್ವಿ. ಒಂದು ಬಕೆಟ್ ತೊಗೊಂಡು ನೋಡಿ, ಇನ್ನೂ ಇಷ್ಟ ಇದೆ. ಎಷ್ಟು ತಿಂದಿದ್ದೀನಿ ನೋಡಿ ಮೂಳೆ. ಲಿಟ್ರಲಿ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಒಂದು ಪೆಪ್ಸಿ ಖಾಲಿ ಇದೆ, ಇನ್ನೊಂದು ರೆಡಿ ಇದೆ. ನಿಜವಾಗ್ಲೂ ಇದ್ರ ಮೇಲೆ ನಂಗೆ ತೆರಳಕ್ಕೆ ಆಯ್ತಿಲ್ಲ. ಇನ್ನು ಫ್ರೆಂಚ್ ಫ್ರೈಸ್ ಎಷ್ಟಿದೆ, ಇನ್ನೂ ಎಷ್ಟು ಪೀಸ್ ಐತೇನೆ? 1 2 3 4 5 6. ಸೊ ಬೆಟರ್ ಪಾರ್ಸಲ್ ಮಾಡಿಸ್ಕೊಂಬಿಡೋದಲ್ವಾ. ಪಾಪ ನಮ್ಮ ಮನೆ ಕಿಯಾ ಬ್ರಿಜು ತಿಂತಾರೆ. ಅದರದ್ದು ನಮ್ಮ ಮನೇಲಿ ಬೇರೆ ಇವತ್ತು ಮಟನ್ ಗೈಸ್, ಏನು ಮಾಡೋಕ್ಕಲ್ಲ. ಓಕೆ ಗೈಸ್, ಇವಾಗ ಆಲ್ರೆಡಿ 34,000 ಶಾಪಿಂಗ್ ಆಗಿದೆ. ಇನ್ನೊಂದು ಸ್ವಲ್ಪ H&Mಗೆ ಹೋಗ್ಬಿಟ್ಟು, ಟ್ರೆಂಡ್ಸ್ಗೆ ಹೋಗ್ಬಿಟ್ಟು, ಆಮೇಲೆ ಏನೋ ತೊಗೊಬೇಕು. ಇನ್ನು ಶಾಪಿಂಗ್ ವಿಡಿಯೋ ಮಾಡ್ತೀನಿ ಪೂರ. ಓಕೆ ಬಾಯ್. ಕಟ್ ಮಾಡೋದು ನಾನು ಬ್ಲಾಗ್ ಮಾಡ್ಬೋದಲ್ವ ನಾನು. ಕಟ್ ಮಾಡು ಗೈಸ್. ನಾನು ವೀಡಿಯೋ ಮಾಡ್ತಾವಲ್ಲ ಆ ಥರದ ಒಬ್ಬಳಿದ್ರೆ 50 ನಿಮಿಷ ವೀಡಿಯೋ ಹಾಕ್ಬೋದು. ಸೋನು ಅವ್ರಿಗೆ ತಿಂದು ಕಿರಿ ಪ್ಲೀಸ್ ಸಾಕಾಗಿದೆ. ಶಿ ಟ್ರೈಯಿಂಗ್ ಟು ಎಲ್ಲ ಖಾಲಿ ಮಾಡೋಕ್ಕೆ. ನಮ್ಮಯ್ಯ. ಸೊ ಗೈಸ್, ಇವಾಗ H&M ಶಾಪಿಗೆ ಬಂದಿದ್ದೀನಿ ವರ್ಕೌಟಿಗೆ ಅಂತ ತಗೊಳ್ಳೋಕ್ಕೆ. ಸೊ ಇದೆರಡು ನೋಡಿ ತುಂಬ ಚೆನ್ನಾಗಿದೆ. 599 ಅಷ್ಟೇ, ತುಂಬ ಕಮ್ಮಿನೂ ಕೂಡ ಇದೆ. ಹಾಗಾಗಿ ಇದೆರಡು ತಗೊಂಡಿದ್ದೀನಿ. ನೆಕ್ಸ್ಟ್ ಚೆನ್ನಾಗಿದೆ ಇದು ಅಲ್ಲ, ಪ್ರಿಟಿ. ಇವತ್ತೊಂದು 50 ಡಮಾರ್ ಆಗುತ್ತೆ ಗೈಸ್. ಲಾಸ್ಟಲ್ಲಿ ನಾನು ನಿಮ್ಗೊಂದು ಟ್ವಿಸ್ಟ್ ಕೊಡ್ತೀನಿ ನೋಡಿ, ಟ್ವಿಸ್ಟ್ ಮೇಲೆ ಟ್ವಿಸ್ಟ್. ಸೊ ಓಕೆ ಬಾಯ್. ವರ್ಕೌಟಿಗೆಲ್ಲ ಇದು ಸ್ವಲ್ಪ ಫಿಟ್ ಇರಬೇಕು, ಒಂದೊಂದು ಲೂಸ್ ಇರಬೇಕು, ಒಂದೊಂದು ಫಿಟ್ ಇರಬೇಕು, ಎಲ್ಲ ಇರಬೇಕು ಕಡೆ, ಎಲ್ಲ ಒಂಥರ ಇರಬೇಕು. ಒಂದು ಬ್ಲಾಕ್ ತೊಗೊಂಬಿಡು, ಒಂದು ಬ್ಲಾಕ್, ಒಂದು ಶೋಲ್ಡರ್. ಓಕೆ ಇಲ್ಲೊಂದು 50,000 ಪಕ್ಕ. ಇಲ್ಲಿ ಮನೆ ಹತ್ರ ಹಾಕೊಳ್ಳೋಕ್ಕೆ ಚೆನ್ನಾಗಿಲ್ಲ. ಎಲ್ಲ ವೆಯ್ಟ್ ಮಾಡ್ತಿರ್ತಾರೆ ಈಗ. ಇನ್ನು ತಗೊಂಡಿರೋ ಪ್ರಾಡಕ್ಟ್ ಇಷ್ಟೊಂದು ತೊಗೊಂಡ್ಬಿಟ್ರಾ, ಸುಳ್ಳ ನಿಜಾನ, ಅಷ್ಟೊಂದು ದುಡ್ಡು ಆಯ್ತಾ ಅಂತ ಮನೆಗೆ ಹೋದ್ಮೇಲೆ ವಿತ್ ಬಿಲ್ ಸಮೇತ ತೋರಿಸ್ತೀವಿ. ಓಕೆ ಬಾಯ್. ಪಾರ್ಟಿ ವೇರ್ಗೆ ಅಂತ ಹೇಳಿ ಇದೊಂದು ಟಾಪು ಆ್ಯಂಡ್ ಈ ಸ್ಕರ್ಟ್ ತೊಗೊಂಡಿದ್ದೀವಿ. ಇದೆಲ್ಲ ಡಿಫ್ರೆಂಟಾಗಿ ಚಕ್ಕದಾಗಿದೆ. ಆ್ಯಂಡ್ ಹಿಂದೆ ನೋಡಿ ಪಾಕೆಟ್. ಓ ಬ್ಲಾಕ್ ಚೆನ್ನಾಗಿದೆ. ಓಕೆ ಫೈನಲಿ H&M ಶಾಪಿಂಗ್ ಆಯಿತು. 18,200 rupees ಆಗಿದೆ. ನೋಡಿದ್ರಾ ಬ್ಯಾಗ್. ಸೊ ಇಷ್ಟಾಯಿತು. ಪ್ರತಿಯೊಂದು ನಿಮಗೆ ಮನೇಲಿ ಹೋಗಿ ತೋರಿಸ್ತೀನಿ. ಹೊಟ್ಟೆ ತುಂಬ ಹಸಿತಿತ್ತು ಅಂತ ಹೇಳಿ ಡೋನಟ್ಸ್ ತಿನ್ನೋಕ್ಕೆ ಅಂತ ಬಂದೆ. ನನ್ನ ಫೇವ್ರೆಟ್ ಡೋನಟ್ಸ್. ಎಷ್ಟೊಂದು ವೀಡಿಯೋದಲ್ಲಿ ಹೇಳಿದ್ದೀನಿ ಡೋನಟ್ಸ್ ನನ್ನ ಫೇವ್ರೆಟ್ ಅಂತ.
ಶಾಪಿಂಗ್ ಮಾಡುತ್ತೀನಿ ಲಾಸ್ಟಲ್ಲಿ ಒಂದು ಸೀಕ್ರೆಟ್ ಹೇಳ್ತೀನಿ ಕಟ್ ಮಾಡೆ ಗೈಸ್. ಫೈನಲಿ ಶಾಪಿಂಗ್ ಮುಗೀತು ಗೈಸ್. ಬಂದಾಗ ಲೈಟ್ ಇತ್ತು, ಇವಾಗ ಕತ್ಲೆ ಆಗಿದೆ ನೋಡಿ. ಇಷ್ಟಕ್ಕೆ 50,000 ಮೇಲಾಗಿದೆ. 50,000 ರೂಪಾಯಿಗೆ ಏನೇನು ಶಾಪಿಂಗ್ ಮಾಡಿದ್ದೀನಿ ಆ್ಯಂಡ್ ಇನ್ನೊಂದು ಟ್ವಿಸ್ಟ್ ಇದೆ ಅಂತ ಹೇಳಿದ್ನಲ್ಲ, ಅದನ್ನ ಮನೇಲಿ ಹೇಳ್ತೀನಿ. ಏನೇನು ಶಾಪಿಂಗ್ ಮಾಡಿದೆ ಅಂತ ಮನೇಲಿ ತೋರಿಸ್ತೀನಿ. ಬನ್ನಿ. ನನಗಂತೂ ಫಸ್ಟೇ ಕೋಲ್ಡ್ ಆಗಿತ್ತು, ಈಗ ಮತ್ತೆ ಇನ್ನು ಸ್ವಲ್ಪ ಕೋಲ್ಡ್ ಆಗಿದೆ. ಮಾಡ್ತೀನಿ ಯಾರಿಗೆ ಎಷ್ಟು ಶಾಪಿಂಗು ಏನು ಪ್ರತಿಯೊಂದು ಹೇಳ್ತೀನಿ ಬನ್ನಿ. ನೋಡಿ ಇಷ್ಟು ಶಾಪಿಂಗ್ ಮಾಡಿದ್ದೀವಿ. ಸೊ ಇವಾಗ ಬೇಗ ಬೇಗ ತೋರಿಸ್ತೀನಿ ನೋಡ್ರಿ. ನನಗೆ ವಾಯ್ಸ್ ಒಂಚೂರು ಸರಿ ಇಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡಿ ಇದು ಇಯರಿಂಗ್ಸು MRP ಎಲ್ಲ ನಂಗೆ ತೋರ್ಸೋಕ್ಕಾಗಲ್ಲ, ಹಂಗಂಗೆ ನೋಡ್ಕೊಳ್ಳಿ. ಮತ್ತು ಇದೊಂದು ಇಯರಿಂಗ್ಸು ಎಲ್ಲ H&M ಇದು ನೇಲ್ ಪಾಲಿಶು. ಈ 4 ಕಲರ್ ನೇಲ್ ಪಾಲಿಶ್ ತೊಗೊಂಡೆ. ಅದಾದಮೇಲೆ ಎಲ್ಲ ಉಲ್ಟಂ ಪಲ್ಟ ಆಗೈತೆ. ಏನು ಮಾಡೋಕ್ಕೂ ಆಗಲ್ಲ. ಇದೊಂದು ಟಾಪು, ಇದು ಬಂದು 69 ರೂಪೀಸ್. ಆ್ಯಂಡ್ ಈ ಒಂದು ಟಾಪ್ ಇದು ಹಾಫ್ ಶೋಲ್ಡರು, ತುಂಬ ಚೆನ್ನಾಗಿದೆ ಇದಾಯ್ತಾ. ಸೊ ಹಿಂಗೆ ಬರುತ್ತಿದು ಹೀಗೆ. ಇದು ಬಂದ್ಬಿಟ್ಟು 999 ರೂಪೀಸ್. ಸೋಂಬೇರಿ ಕಡೆ ನೀನು ಗೈಸ್. ನಾನು ನಿಮ್ಗೆ ಹೇಳಿದ್ದೆ ಅಲ್ವಾ ಸರ್ಪ್ರೈಸ್ ಅಂತ, ಅದು ಇದೇನೆ. ಇವಾಗ ಶಾಪಿಂಗ್ ಮಾಡಿದ್ದೀವಲ್ಲ ಈಗ, ಅದು ನನಗಲ್ಲ, ನನ್ನ ಫ್ರೆಂಡಿಗೆ. ಸೊ ಅವಳು, ನಾನಾದರೂ ಬ್ಲಾಗ್ ಮಾಡಲ್ಲ, ನನ್ನ ಹತ್ರ ಅಂತೂ ಐಡಿಯಾ ಇಲ್ಲ, ನೀನೇ ಮಾಡೇ ನಾನು ಮೆಮೊರಿಯಾಗಿ ನಾನು ಆ ವಿಡಿಯೋ ನೋಡಿ ಮೆಮೊರಿಯಾಗಿ ಇಟ್ಕೋತೀನಿ ಅಂತ ಅಂದ್ಲು. ಸೊ ಹಾಗಾಗಿ ಈ ಒಂದು ಸ್ಕರ್ಟ್, ಈ ಸ್ಕರ್ಟಿಗೆ 1499 ರೂಪೀಸ್. ಆ್ಯಂಡ್ ನೆಕ್ಸ್ಟ್ ಈ ಒಂದು ಶರ್ಟ್. ಆ್ಯಕ್ಚುಲಿ ಈ ಶರ್ಟ್ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಗೈಸ್ ನೋಡಿ. ಆ್ಯಂಡ್ ಇದು ಒರಿಜಿನಲ್ 1499 ರೂಪೀಸ್. ಈ ಥರ ನಾನು ಬಿಗ್ ಬಾಸ್ಗೆ ಹೋಗ್ಬೇಕಾದ್ರೆ ಶಾಪಿಂಗ್ ಮಾಡಿದ್ದೆ, ನನಗೆಲ್ಲ ಅದು ನೆನಪಾಗ್ತೈತಿ. ಇದೊಂದು ಶಾರ್ಟ್ಸ್ ಮನೆ ಹತ್ರ ಹಾಕೊಳ್ಳೋಕ್ಕೆ 799. ಇವೆಲ್ಲ ಜಿಮ್ಗೆ ಹಾಕೊಳ್ಳೋಕ್ಕೆ ತಗೊಂಡಿದ್ದವಳು. ಇದು 699. ಸೇಮ್ ಇದು ಅದೇ ಥರ ಟಾಪೇನೆ, 699. ಸೇಮ್ ಟಾಪ್ ಬಟ್ 599. ಆ್ಯಕ್ಚುಲಿ ಸಾಕ್ಸ್ ತುಂಬ ಇಷ್ಟ ಆಯಿತು ನನಗೆ. ಅವಳಿಗೂ ಒಂದಿರಲಿ ನನಗೆರಡು ಇರಲಿ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದು. ಈ ಸಾಕ್ಸ್ ಬಂದು 699. ಏನಿವರು 9999 999. ಆ್ಯಕ್ಚುಲಿ ಈ ಡ್ರೆಸ್ ಅವಳಿಗೆ ಸಖತ್ ಇಷ್ಟ ಆಯ್ತಂತೆ ಗೈಸ್ ನೋಡಿ, ಕ್ಯೂಟಾಗಿದೆ. ಇದು ಬಂದ್ಬಿಟ್ಟು 1499. ಆಮೇಲೆ ಇದು H&M ಟೋಪಿನೇ, ಈಗ ತೋರಿಸ್ತಾ ಇರೋದಲ್ಲ H&M, ಇದು 799. ಈ ಛತ್ರಿ ಬಂದ್ಬಿಟ್ಟು 699. ತುಂಬ ಚಿಕ್ಕದಿದೆ ಛತ್ರಿ. ಈ ಬ್ಯಾಗಲ್ಲಿ ಕ್ಯಾರಿ ಮಾಡ್ಬೋದು ಅಂತ ಹೇಳಿ ತಗೊಂಡಿದ್ದು ಛತ್ರಿ. ಇಷ್ಟ ಆಯ್ತಾ? ಬಟ್ಟೆ ಎಲ್ಲ ತಗೊಂಡಿರೋಳೆಲ್ಲ ದೊಡ್ಡ ಛತ್ರಿ ಅವಳು. ಅನ್ಕೋತಾರೆ ಇವಳು ಶಾರ್ಟ್ಸ್, ತುಂಬಾ ಶಾರ್ಟ್ಸ್ ಟಾಪ್ಸ್ ಎಲ್ಲ ತಗೊಂಡಿದ್ದಾಳಲ್ಲ ಜಿಮ್ಮಿಗೆ ಹಾಕೊಳಕ್ಕೆ ಅಂತ ಹೇಳಿ. ಸೊ ಹಾಗಾಗಿ ಜಿಮ್ ಮೇಲೆ ಹಾಕೊಳಕ್ಕೆ, ಟಿ ಶರ್ಟ್ಸ್ ಮೇಲೆ ಜಿಮ್ಗೆ ಹೋದಾಗ ಹಾಕೊಂಡು ಹೋಗೋಕೆ ಅಂತ ತಗೊಂಡಿದ್ದು. ಇದು 1399 ರೂಪೀಸ್. ಆ್ಯಂಡ್ ಇದು 1 ಪೀಸ್. ಇದು ಅಷ್ಟೇ 1499 ರೂಪೀಸ್. ಮಾನ ಮರ್ಯಾದೆ ಹೋಗ್ತಿಲ್ಲ. ಮತ್ತು ಇದು 799. ಅಲ್ಲ ಇವರೆಲ್ಲ 99 ಯಾಕೆ ಹಾಕೋರು ಲಾಸ್ಟಲ್ಲಿ? ಇದ್ರ ನನ್ನ ಹತ್ರ ಒಂದಿದೆ ಗೈಸ್, ನಂಗೆ ತುಂಬ ಇಷ್ಟ ಆಯಿತು. 99 ಇದ್ರೆ ಕಡಿಮೆ ಅನ್ಸುತ್ತೆ ಅಂತ ಇರ್ಬೋದು ಮೇ ಬಿ. 699 ಹೌದು. ಇದು 799 ಯಾವಾಗಲೂ ಹಾಗೆ 799. ಬಟ್ ಇದು ನಾನು ತಗೊಂಡಾಗ 699 ಇತ್ತು, ಬಟ್ ಇವಾಗ 799 ಆಗಿದೆ. ಎಷ್ಟು ಗೈಸ್? ಇದೆಲ್ಲ
ಟೋಟಲ್ H&M ಅಲ್ಲಿ ಇಷ್ಟಕ್ಕೇನೆ 18,200 rupees. ಸೊ ಇಷ್ಟು H&M ಅಲ್ಲಿ ತಗೊಂಡಿರುವಂತಹದ್ದು. ಸೊ ನೆಕ್ಸ್ಟ್ ಲೈಫ್ ಸ್ಟೈಲ್ ಅಲ್ಲಿ ಏನೇನು ತಗೊಂಡ್ವಿ, ಅಲ್ಲೂ ಬ್ರ್ಯಾಂಡೆಡ್ ಅಲ್ಲಿ ಅಂತ ತೋರಿಸ್ತೀನಿ. ಸೋನು ನಿನ್ನ ಹತ್ರ ಈ ತರ ಒಂದು ಟಾಪ್ ಇದೆ ಅಲ್ಲ? ಇದೆ, ಪಿಂಕ್ ಇದೆ, ಸೇಮ್ ಪಿಂಕ್. ನಾನು ಇದು ಲೈಫ್ ಸ್ಟೈಲ್ ಅಲ್ಲಿ ತಗೊಂಡಿದ್ದು ಅಂತದ್ದು. ಇದು ಏನ್ ಗೊತ್ತಾ, ಫೇಮ್ ಫಾರ್ ಅವರ್, ಅದು 999 rupees. ಇದು ಟೀ ಶರ್ಟ್ಸು, ಇದೆಲ್ಲ ಮನೆ ಹತ್ರ ಹಾಕೊಳಕ್ಕೆ ಅಂದ್ಬಿಟ್ಟು 399. ಇದು ಶಾರ್ಟ್ಸ್ ಮನೆ ಹತ್ರ ಹಾಕೊಳಕ್ಕೆ ಅಂತ ನಾನು ಇವಳಿಗೆ ಇದು ಮಾಡಿದ್ದು 399. ಇದು ಪ್ಯಾಂಟೀಸ್, ಇದು ಪ್ಯಾಂಟೀಸ್. ಇದೆಷ್ಟು ಅಂತ ಹೇಳಲ್ವಾ? ಪ್ಯಾಂಟೀಸ್ ಆಕ್ಚುಲಿ ಇದು ಜಾಕಿಲ್ ತಗೊಂಡಿರೋದು. ತಮಾಷೆ ಮಾಡಿದೆ, 999. ತಮಾಷೆ ಮಾಡಿದೆ ಕಡೆ, ಹಾಗೆ ಹೇಳ್ಬೇಡ. ಒಂದು ಪ್ಯಾಕ್ ಆಫ್ 2 999, ಇನ್ನೊಂದು 529. ಅಂಡ್ ಇದು 3B ತಗೊಂಡ್ಲು, ಇದು 4B ತಗೊಂಡ್ಲು. ಮತ್ತೆ ಇವಳು ವರ್ಕೌಟ್ಗೆ ಹೋಗೋಕೆ ಅಂತ ಹೇಳಿದ್ಲಲ್ಲ, ಹಾಗೆ ನಾನೇ ಸೀಮ್ಲೆಸ್ ಪ್ಯಾಂಟೀಸ್ ಕೊಡ್ಸಿದ್ದು. ಗೈಸ್, ಸೀಮ್ಲೆಸ್ ಪ್ಯಾಂಟೀಸ್ ಎಷ್ಟು ಇಂಪಾರ್ಟೆಂಟ್ ಅಂದರೆ, ನೀವು ಜೀನ್ಸ್ ವರ್ಕೌಟ್ ಮಾಡ್ತೀರಲ್ಲ, ಸೊ ವರ್ಕೌಟ್ ಮಾಡಿದಾಗ ನೀವೇನಾದರೂ ಈ ಒಂದು ಸೀಮ್ಲೆಸ್ ಪ್ಯಾಂಟೀಸ್ನ ಹಾಕೊಂಡ್ರೆ ಲೈನ್, ಟ್ರ್ಯಾಕ್ ಪ್ಯಾಂಟ್ ಮೇಲೆ ಲೈನ್ ಕಾಣುತ್ತಲ್ಲ, ಅದು ಅಸಹ್ಯ ಕಾಣಲ್ಲ. ಸೊ ಸೀಮ್ಲೆಸ್ ಪ್ಯಾಂಟೀಸ್ನ ತಗೊಳ್ಳಿ, ನಾನು ನಿಮಗೆ ಪರ್ಸ್ನಲಿ ಸಜೆಸ್ಟ್ ಮಾಡೋದು. ಇದೊಂದು ಬಟ್ಟೆ, ಇದು 599. ಇದು ಚೆನ್ನಾಗಿದೆ. ಪುಲೋವರ್ ಸಖತ್ತಾಗಿದೆ. ಪುಲೋವರ್ ಏನೇ ಹಾಕು, ನೀನ್ ತಿನ್ಬೇಡ, ಪ್ರೆಗ್ನೆನ್ಸಿ ತಿನ್ಬಾರ್ದು ಅಂತ ಅಲ್ಲಿ ಬಾಕ್ಸಿಂದೇನೆ ಬರ್ದಾರ, ಹುಷಾರು. 1699. ಈ ಪುಲವರ್ ನನಗಂತೂ ಸಕ್ಕತ್ ಇಷ್ಟ ಆಯ್ತು ಗೈಸ್. ಇದಂತೂ ನಾನೇ ಫಸ್ಟ್ ಹಾಕ್ಬಿಟ್ಟು ಆಮೇಲೆ ಅವಳಿಗೆ ಕೊಡ್ತೀನಿ. ಆಮೇಲೆ ಇದು ಮನೆ ಹತ್ರ ಹಾಕೊಳಕ್ಕೆ ಅಂತ ಹೇಳಿ ಟೀ ಶರ್ಟ್ ತಗೊಂಡಿದ್ದು 399. ಇದು ವರ್ಕೌಟಿಗೆ ಅಂತ ನಾನು ತಗೊಂಡಿದ್ದು. ಇದು ಬಂದ್ಬಿಟ್ಟು ಎಲ್ಲ ಪ್ಲಾನು ಗಿಮಿಕು 1399, ಎಲ್ಲ 99 ಹಾಕ್ಬಿಟ್ಟು ಲಾಸ್ಟಲ್ಲಿ. ಇದೊಂದು ಶಾರ್ಟ್ಸು, ವರ್ಕೌಟ್ಗೂ ಹಾಕ್ಬೋದು, ಪ್ಲಸ್ ಮನೆ ಹತ್ರನೂ ಹಾಕ್ಬೋದು. 499. ಇದು ಆಮೇಲೆ ತೋರಿಸ್ತೀನಿ ಏನು ಅಂತ. ಇದು ಚೆನ್ನಾಗಿದೆ ನೋಡಿ, ಇದೊಳಗೆ ಆ್ಯಕ್ಚುಲಿ ಇಷ್ಟ ಆಯ್ತಲ್ಲೇ. ಇದು 799. ಜೀನ್ಸ್, ಆ್ಯಕ್ಚುಲಿ ಇದು ಜೀನ್ಸ್ ತುಂಬ ಚೆನ್ನಾಗಿದೆ ಗೈಸ್. ಇದು ಸ್ಕೈ ಐ ಅಂತಿದೆ. ಇದು 2195 rupees. ಅಪ್ಪ, ಜೀನ್ಸ್ ತಗೊಳಕ್ಕೆ ಬೇಜಾರಾಗುತ್ತೆ. ಶಾಪಿಂಗ್ ಈ ಜೀನ್ಸ್ಗೆ ಸೇಮ್ 2195 rupees. ಬಟ್ ಇದು ಸ್ಕಿನ್ ಫಿಟ್ ಇದೆಲ್ಲ, ಇದು ಅಷ್ಟೇ 399 rupees. ಟಾಪ್ ಸುಸ್ತಾಯ್ತು ನನಗೆ ಗುರು, ಆ್ಯಂಡ್ ಈ ಸಖತ್ ಇಷ್ಟ ಆಯ್ತು ನನಗೆ, ಗೊತ್ತಾ. ಇದೇನಾದರೂ ನಾವು ಟ್ರ್ಯಾಕ್ ಪ್ಯಾಂಟ್ ಮೇಲೆ ಹಾಕೋರು ಹೆಂಗಿರುತ್ತೆ ಗೊತ್ತಾ. 899. ಇದು ನನ್ನ ಹತ್ರ ಇದೆಯಲ್ಲ ಗೈಸ್, ಸೇಮ್ ನನ್ನ ಹತ್ರ ಇದೆ. ಇದು ಬಂದ್ಬಿಟ್ಟು 1299. ಇದು 899. ಕಪ್ಪ ಬ್ರ್ಯಾಂಡ್. ಅದು ಮುಗಿತು. ನೆಕ್ಸ್ಟ್ ನಾವಿಬ್ರು ಒಂದೇ ಥರ ಸ್ಲಿಪ್ಪರ್ ತಗೊಂಡ್ವಿ. ಒಂದು 37 ಸೈಜು, ಇನ್ನೊಂದು 39 ಸೈಜು. ಚೆನ್ನಾಗಿತ್ತು, ಇಬ್ರಿಗೂ ಇಷ್ಟ ಆಯ್ತು, ಅದಕ್ಕೆ ತಗೊಂಡ್ವಿ. ಅದು ಅಲ್ಲಿ ಬಿಸಾಕ್ಬಿಡ್ತೀನಿ. ನೆಕ್ಸ್ಟು ಇದು 1 2 3 4 5 ಪ್ಯಾಕ್ ಆಫ್ 5. ಇದು 499 rupees. ಸಾಕ್ಸ್ ಪ್ಯಾಕ್ ಆಫ್ 3 299. ಮತ್ತೆ ಅದರಲ್ಲಿ ಇರೋದೆಲ್ಲ ಎಲ್ಲಿ ತಗೊಂಡಿರೋ ಸೋನು? ಯಾವುದು ಫಸ್ಟ್ ಲಾಸ್ಟಿಗೆ ತೋರಿಸ್ತಾ ಇರೋದು ಲೈಫ್ ಸ್ಟೈಲ್ ಎಲ್ಲನಾ? ಸಾಕ್ಸಾ? ಆ ಬ್ಯಾಗಲ್ಲಿ ಇರೋದೆಲ್ಲ ಅಲ್ಲೇ ಅಲ್ವಾ ತಗೊಂಡಿದ್ದು ಲೈಫ್ ಸ್ಟೈಲ್? ಈಗ ತೋರಿಸಿದ್ದೆಲ್ಲ ಲೈಫ್ ಸ್ಟೈಲ್ ಅಂತ ತಗೊಂಡಿದ್ದು ನಾನು. ಇವಾಗ ಕೂಡ ಅದು ಕೂಡ ಅಲ್ವಾ? ಎಲ್ಲ. ಅಂಡ್ ಸಾರಿ ಈ ಸಾಕ್ಸ್ ಕೂಡ ನಾವು ಲೈಫ್ ಸ್ಟೈಲ್ ಎಲ್ಲ ತಗೊಂಡಿದ್ದೆಲ್ಲ ಲೈಫ್ ಸ್ಟೈಲ್ ತಗೊಂಡಿದ್ದು. ಆ್ಯಂಡ್ ಇದು ಫಾರ್ ಎವರ್ ಅಲ್ಲಿ ತಗೊಂಡಿದ್ದು ಪೂಮಾ ಶೂಸ್. ಇದು 3000
3,998 rupees. ಪೂಮಾ ಶೂಸ್ ತುಂಬ ಚೆನ್ನಾಗಿದೆ, ಸಖತ್ ಇಷ್ಟ ಆಯಿತು. ಸೊ ಇದು ತಗೊಂಡಿದ್ದು. ಅದಾದಮೇಲೆ ಅಲ್ಲಿಂದ ಬರಬೇಕಾದ್ರೆ ಬ್ಯೂಟಿ ಪ್ರಾಡಕ್ಟ್ಸ್ ಬೇಕಿತ್ತು ಅಂತ ಹೇಳಿ ಇಷ್ಟು ತಂದ್ವಿ. ಸೊ ಇದು ಈ ಲೈಫ್ ಸ್ಟೈಲ್ ಬ್ರ್ಯಾಂಡ್ದು ಎಷ್ಟು ದುಡ್ಡಾಯಿತು ಅಂತ ಅಂದರೆ, ಬಿಲ್ಲಲ್ಲಪ್ಪ ಲೈಫ್ ಸ್ಟೈಲ್ದು. ಎಸ್, ಲೈಫ್ ಸ್ಟೈಲ್ದು ಟೋಟಲ್ ಬಿಲ್ ಎಷ್ಟಾಯ್ತಪ್ಪ ಅಂತಂದರೆ 21,555 ರೂಪಾಯಿ ಆಯಿತು. ಇದ್ಯಾವ್ದ್ರದ್ದು 3,200 ಯಾವುದು? ಓ, ಶೂದ್ ಒಂದೇ ಕೊಟ್ಟಿರೋದು ಇದು ಬಿಲ್ಲು. ಓಕೆ, ಇದು ಇಷ್ಟು ತಗೊಂಡು ನೋಡಿ. ಬ್ಯೂಟಿ ಪ್ರಾಡಕ್ಟ್ಸ್ ಏನೇನು ತಗೊಂಡಿದ್ದೀವಿ ಗೊತ್ತಾ? ಆ್ಯಕ್ಚುಲಿ ಇದು ಫೇಸಸ್ ಕೆನಡಾ ಅವ್ರದ್ದು. ಇದು ಬಂದ್ಬಿಟ್ಟು ಕನ್ಸಿಲರ್ ತಗೊಂಡಿದ್ದಾಳೆ, ಈ ಶೇಡು. ಯಾಕೆಂದ್ರೆ ಅವಳು ನನಗಿಂತ ಒಂಚೂರು ಡಾರ್ಕ್ ಇದ್ದಾಳೆ, ಹಾಗಾಗಿ ಈ ಶೇಡ್ ತಗೊಂಡಿದ್ದಾಳೆ. ಮರ್ಯಾದೆ ಕೊಟ್ಟೆ ಬಿಡೆ, ಕರ್ಕೆ ಆಗಲಿಲ್ಲ. ಒಂಚೂರು ಡಾರ್ಕ್ ಇದ್ದಾಳೆ. ಎಸ್, ಸೋನು ಮತ್ತೆ ವೈಟ್ ಇದ್ದಾಳೆ. ಇದೊಂದು ನಾನು ಅವಳಿಗೆ ಬ್ರಷ್ ಅಲ್ಲೆಲ್ಲ ನೀಟಾಗಿ ಬ್ಲೆಂಡ್ ಮಾಡಕ್ ಬರಲ್ಲ, ಅದಕ್ಕೆ ನಾನು ಬ್ಲೆಂಡರ್ ಎಲ್ಲ ಮಾಡ್ಕೊ ಅಂತ ಇದು ಮಾಡಿದೆ. ಮತ್ತೆ ನನ್ನ ಹತ್ರ ಒಂದು ಲ್ಯಾಕ್ಮಿದು ಪ್ಲಂಪ್ ಇದು ಲಿಪ್ ಪಂಪ್ ಮಾಡೋದು ಚೆನ್ನಾಗಿತ್ತು, ತುಂಬ ಚೆನ್ನಾಗಿದೆ. ಇದು ಲಿಪ್ ಗ್ಲಿಟರ್ ಥರ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ. ಲಿಪ್ಪಿಗೆ ಹಾಕೊಂಡ್ರೆ ಈ ಥರ. ಈ ಥರ. ನೆಕ್ಸ್ಟ್ ಮತ್ತು ಅವಳಿಗೆ ಕಣ್ಮೇಲೆ ಹಾಕೊಳ್ಳೋಕ್ಕೆ ಪಾರ್ಟಿ ಟೈಮಲ್ಲಿ ಏನಾದರೂ ಅಂತ ಹೇಳಿ ಇದೊಂದು ಕೊಡಿಸ್ದೆ. ನೋಡಿ, ಕಣ್ಮೇಲೆ ಹಾಕೊಳ್ಳೋಕ್ಕೆ. ಕಾಣಿಸ್ತಿದ್ಯಾ ಆ ಥರ? ಅದಾದ್ಮೇಲೆ ನಾನು ಆ್ಯಕ್ಚುಲಿ ಯೂಸ್ ಮಾಡೋದು ಪ್ರೈಮರ್ ಬಂದು ಫಿಟ್ ಮಿ ಮೆಬಿಲಿನ್. ಸೊ ಹಾಗಾಗಿ ಅವಳಿಗೂ ಮೆಬಿಲಿನೇ ಕೊಡಿಸ್ದೆ. ಅದಾದ್ಮೇಲೆ ಇದು ಐಬ್ರೋ ಪೆನ್ಸಿಲ್. ಇಲ್ಲಿ ಐಬ್ರೋ ಪೆನ್ಸಿಲ್ ಇದೆ, ಮತ್ತೆ ಹಿಂದೆ ಬ್ರಷ್ ಇದೆ. 2 in 1. ಸುಮ್ಮನೆ ಅದು ಪದೇ ಪದೇ ಅದು ಇದು ತಗೊಂಡು ಒಂದು ಬಿಸಾಕಿ ಇನ್ನೊಂದೆಲ್ಲೋ ಹಾಳಾಗುತ್ತೆ ಅಲ್ವಾ, ಅದಕ್ಕೆ 2 in 1 ಒಂದೇ ತೆಗೆದು ಕೊಡಿಸ್ಬಿಟ್ಟೆ. ಅದಾದಮೇಲೆ ನೆಕ್ಸ್ಟು ಫೇಸಸ್ ಕೆನಡಾ ಅವ್ರದ್ದು ಲಿಪ್ಸ್ಟಿಕ್ ತುಂಬ ಚೆನ್ನಾಗಿತ್ತಿದೆ ಆ್ಯಕ್ಚುಲಿ, ಆಯಿತಾ. ಸೊ ಹಾಗಾಗಿ ನನಗಿಂತ ಸ್ವಲ್ಪ ಡಾರ್ಕ್ ಇದ್ದಾಳಲ್ಲ, ಸೊ ಹಾಗಾಗಿ ಅವಳಿಗೆ ಯಾವ ಕಲರ್ ಸೂಟ್ ಆಗುತ್ತೆ ಅಂತ ನಾವು ನೋಡ್ಬೇಕಲ್ವ. ಸುಮ್ಮನೆ ನನ್ನ ಸ್ಕಿನ್ಗೆ ಏನಿದೆ ಅದನ್ನು ಅವಳಿಗೆ ಕೊಡಿಸ್ಬಿಟ್ರೆ ಅದು ಅವಳಿಗೆ ಇಷ್ಟ ಆಗಲ್ಲ. ಸೊ ಹಾಗಾಗಿ ಫಸ್ಟ್ ನಾನು ಇದೊಂದು ಕಲರ್ ಅವಳಿಗೆ ಸೆಲೆಕ್ಟ್ ಮಾಡಿದೆ. ಆ್ಯಕ್ಚುಲಿ ಅವಳಿಗೆ ಸಖತ್ ಕಾಣಿಸುತ್ತೆ ಈ ಕಲರು. ಅದಾದಮೇಲೆ ಇನ್ನೊಂದು ಲಿಪ್ಸ್ಟಿಕ್ ಕೊಡಿಸ್ದೆ. ಗೈಸ್, ಇದೆಲ್ಲ ನನ್ನ ದುಡ್ಡಲ್ಲಿ ಅವಳಿಗೆ ನಾನು ಶಾಪಿಂಗ್ ಮಾಡಿಸ್ತಿರೋದು ಗೊತ್ತಾ. ಯಾರು ನಂಬಲ್ಲ, ಸುಮ್ಮನೆ ಅಂದೆ ಗೊತ್ತಾ. ಅವಾಗಲೇ ಹೇಳ್ದೆ ಅಲ್ವ ನೀನೇ ಶಾಪಿಂಗ್ ಮಾಡ್ತಿರೋದು ಅಂತ. ನೋಡಿ, ಇದು ಚೆನ್ನಾಗಿದೆ. ಚೆನ್ನಾಯ್ತಾನೆ? ಹಾಂ, ನ್ಯಾಚುರಲ್ ಆಗಿ ಕಾಣಿಸ್ತಾ ಇದೆ. ಅದಕ್ಕೆ ನಾನು ಹಿಂಗೆ ಕೊಡ್ಸಿದ್ದು, ಅರ್ಥ ಆಯ್ತಾ? ಓಕೆ ಮೇಡಮ್. ಸೊ ಇದು ಬಂದ್ಬಿಟ್ಟು ಮಸ್ಕರನು ತಗೊಂಡ. ನಾನು ಹೇಳುದಲ್ಲ ನಿನಗೆ, ಮಸ್ಕರ ತಗೊಂತೀನಿ ಒಂದು ಬಿಡಿ ಇರ್ಲಿ ಅಂತ. ಯಾವ ಬ್ರ್ಯಾಂಡ್ ಅವ್ರದ್ದು? ಆಕ್ಚುಲಿ ಇದು ಬಂದ್ಬಿಟ್ಟು ಫೇಸಸ್ ಕೆನಡಾ ಅವ್ರದ್ದೇನೆ. ಇಲ್ಲಡಿ ಮಸ್ಕರ್ ನೋಡಿ, ಚೆನ್ನಾಗಿದೆ ಕಣೆ, ಪರವಾಗಿಲ್ಲ. ಮತ್ತೆ 2 ಕಾಜಲ್ ತಗೊಂಡ್ವಿ, ಯಾಕಂದ್ರೆ ನನಗೊಂದು ಕಾಜಲ್ ಖಾಲಿ ಆಗ್ಬಿಟ್ಟಿತ್ತು. ನಾನು NYB ಅವ್ರದ್ದು ಯೂಸ್ ಮಾಡ್ತಿದ್ದೆ. ಸೊ ಪರವಾಗಿಲ್ಲ. ಓಹೋ, ಗೈಸ್ ಇದು ನಿಜವಾಗ್ಲೂ ಸಖತ್ತಾಗಿದೆ ಗೈಸ್. 1 ಲೈನಲ್ಲೇ
ಫುಲ್ಲು ನೀಟಾಗಿ ಬಂದ್ಬಿಡುತ್ತೆ. ಎಷ್ಟು ನಿಮಿಷ ಐತೆ ವಿಡಿಯೋ? 14. ಯಮ್ಮ ಉದ್ದಾರ. ಕಟ್ ಮಾಡೆ. ಹ್ಞೂ ಬೇರೆ ಪ್ರಾಡಕ್ಟ್ ತೋರಿಸು ಅಂತ. ಓಕೆ ನೋಡಿ ಫ್ರೆಂಡ್ಸ್, ಒಂದು ವೇಳೆ ಏನಾದರೂ ತುಂಬ ಟೈಟ್ ಆಗಿರೋದು ಬಂದಿಲ್ಲ ಅಂದರೆ ಸೋನು ಥರ ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ ನೋಡಿ. ಒಂದು ಸ್ವೈಪ್ ಅಲ್ಲೇ ಸ್ಮೂತ್ ಆಗಿದೆ. ಇಲ್ಲಿ ಹುಷಾರು. ಸುಮ್ಮನೆ ಹಾಕಿದ್ದು ನೋಡಿ ಎಷ್ಟು ಸಕ್ಕತ್ತಾಗಿದೆ. ಸೊ ಇದೊಂದು 2 ಅವಳು ನಂದು ನಾನೊಂದು ತಗೊಂಡ್ವಿ ಅಲ್ಲೇನೆ. ಸೊ ಅದಾದ್ಮೇಲೆ ಇದೊಂದು ನಾನು ಅವಳಿಗೆ ಲಿಪ್ ಲೈನರ್ ಕೊಡಿಸ್ದೆ ನೋಡಿ. ಇದು ಬಂದ್ಬಿಟ್ಟು ಇದ್ರೊಳಗಡೆ ನೋಡಿ ಎಷ್ಟು ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಬ್ಲಷ್, ಇದು ಐಲೈಟರ್, ಇದು ಕಾಂಟೂರ್. ಇದು ಆ್ಯಕ್ಚುಲಿ ನೋಡಿ ಎರಡು ಇದೆಯಲ್ಲ, ಇದು ಬಂದ್ಬಿಟ್ಟು ಈ ಥರ ಬರುತ್ತೆ ನೋಡಿ, ಈ ಥರ ಬರುತ್ತೆ. ಇದು ಬಂದ್ಬಿಟ್ಟು ಸ್ಕಿನ್ ಮೇಲೆ ಒಂಚೂರು ಲೈಟ್ ಕಾಣಿಸಲ್ಲ. ಇದು ಬಂದ್ಬಿಟ್ಟು ಹೈಲೈಟರ್, ಇದು ಬಂದು ಕಾಂಟೂರ್. ಸೊ ಕಾಂಟೂರ್ ಅಂದರೆ ಸ್ವಲ್ಪ ನೋಸ್ ಹಾಕೋದು, ಇಲ್ಲಿ ಮಾಡೋದು. ಸೊ ಬ್ಲಷ್ ಅಂದರೆ ಈ ಕಡೆಗೆ ಹಾಕೋದು. ಹೈಲೈಟರ್ ಅಂದರೆ ಎಲ್ಲೆಲ್ಲ ಹೈಲೈಟ್ ಆಗಬೇಕು ನಿನಗೆ ಅಲ್ಲಿ ಹೈಲೈಟ್ ಮಾಡ್ಕೊಳ್ಳೋದು. ಸೊ ಇದು ಇಷ್ಟು ತಗೊಂಡಿದ್ದಕ್ಕೆ ಬ್ಯೂಟಿ ಪ್ರಾಡಕ್ಟ್ಸು ಇದು ಫ್ರೀಯಾಗಿ ಕೊಟ್ಟ. ಏಯ್ ಇಳಿ ಮಗನೇ ಕೆಳಗಡೆಗೆ ಇಷ್ಟು ಕೊಟ್ಟರು. ಅವಳದು ಎಲ್ಲ ಹಾಕ್ಬಿಡೋಣ ಇವಾಗ. ನೋಡಿ ಇಷ್ಟು ಎಷ್ಟು ನೀಟಾಗಿ ಹಿಡಿಯುತ್ತೆ. ಇದು 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 ನಂದು, ಇದು ನೋಡಿ ಇಷ್ಟ. ಇನ್ನೊಂದೆರಡು ಅವಳು ಬ್ರಷ್ ತಗೊಂಡ್ರೆ ಆರಾಮಾಗಿ ಹಿಂಗೆ ಪ್ಯಾಕ್ ಮಾಡ್ಕೊಂಡು ಇಟ್ಕೊಂಡು ಹೋಗ್ಬೋದು. ಆಮೇಲೆ ಇದೊಂದು ಬ್ಯಾಗ್ ತೋರಿಸಿದ್ವಿ ಅಲ್ಲ, ಇದೊಂದು ಬ್ಯಾಗು. ಸೊ ಟೋಟಲ್ ಅಮೌಂಟ್ ಎಷ್ಟಾಗಿದೆ ಅಂದರೆ, ಇದು ಫೇಸಸ್ ಕೆನಡಾ ಅವ್ರದ್ದು ಎಷ್ಟಾಗಿದೆ ಗೊತ್ತಾ ಟೋಟಲ್ ಅಮೌಂಟು? ಎಷ್ಟು 7,798. ಬಟ್ 1,000 ಮತ್ತೆ ಯಾವುದು ಆ್ಯಡ್ ಮಾಡೋದ್ರಲ್ಲ ಗೂಬೆ ಪಾ 21,000 ಆಗಿತ್ತಲ್ಲ ಇದು ಲೈಫ್ ಸ್ಟೈಲ್ದು. ಅದಕ್ಕೆ 2,000 ಟ್ಯಾಕ್ಸ್ ಆ್ಯಡ್ ಮಾಡಿರೋದು. ಅದಕ್ಕೆ ಅವ್ರು 23,000 ಇಸ್ಕೊಂಡಿದ್ದು. ಅದಾದ್ಮೇಲೆ ಫೇಸ್ ಕೆನಡಾ ಅವ್ರದ್ದು ಅದೇ ಇದೆಲ್ಲ ಬ್ಯೂಟಿ ಪ್ರಾಡಕ್ಟ್ಸು 7,790, ಟ್ಯಾಕ್ಸು 1,401 rupees. ಆಮೇಲೆ ಇದು ಶೂಗೆ ತಗೊಂಡಿರೋದೇ 3,211 ರೂಪಾಯಿ, 578 ರೂಪಾಯಿ ಟ್ಯಾಕ್ಸ್ ಹಾಕವನೆ. ಮನೆ ಉದ್ಧಾರ ಮಾಡ್ಬೇಕು ಇವ್ರು, ಇನ್ನೆಲ್ಗೆ ಹೋಗ್ಬೇಕು? ಸಾಕಲ್ವಾ? ಆಕ್ಚುಲಿ ಬ್ಯಾಗೆಟಿಗೆ ಏನು ಅವ್ರು ಪಾಪ ಹಾಕಿಲ್ಲ. ಸೊ ಟೋಟಲ್ ಅಮೌಂಟ್ ಮಾಡಿ ತಮ್ಮನೇಲಿ ಹಾಕ್ತೀನಿ. ಸೊ ಇಲ್ಲಿ ನೋಡಿ ಇಷ್ಟು ಗೈಸ್, ಇದು ಇವತ್ತಿನ ಬ್ಲಾಗ್. ಐ ಹೋಪ್ ನಿಮ್ಗೆ ಬ್ಲಾಗ್ ಇಷ್ಟ ಆಗಿದೆ ಅಂತ. ಚಚಾ ಬಾಯ್ ಬಾಯ್. ಸುಸ್ತಾಗ್ಬಿಡ್ತು ನನಗಂತೂ ಗುರು. 1 ನಿಮಿಷ ಟೋಟಲ್ ಮಾಡಿಬಿಡ್ತೀನಿ. 3 4 ಫೋನ್ ಕೊಡ್ಲಾ? 4 22 22 29 30 31 51 54 ಇದೆ. ಇದೊಂದು ತಗೊಂಡ್ವಿ ಕಣೆ. 54 ಮತ್ತೆ ಈ ಸ್ಪೆಕ್ಸ್ ಬಂದ್ಬಿಟ್ಟು 3,500 ಸಮಥಿಂಗ್ ಗೈಸ್. ನೋಡಿ ಸಾಕಾಗಿದೆ.
51, 52, 53, 54, 55. ಬ್ಯಾಗದು 2000 ಫಾರ್ ಟೋಟಲ್ 60,000 ಶಾಪಿಂಗ್. 60,000 ಶಾಪಿಂಗ್ ಮಾಡಿದೀವಿ. ಯಾ ಗಾಡ್. ಸ್ಪೆಕ್ಸ್ ಚೆನ್ನಾಗಿದ್ಯಾ? ಎಷ್ಟು ಚೆನ್ನಾಗಿದೆ. ಇಷ್ಟ ನನ್ನ ಔಟ್ಫಿಟ್ ಫುಲ್ ನೋಡಿ. ಓಯ್ ಇವನಿಗೆ ಅವಾಗ್ಲೂ ಬೇಯ್ದು ವಿಡಿಯೋದಲ್ಲಿ ಕಾಣಿಸ್ಬೇಕಂತ ಹುಚ್ಚ ಕಡೆ. ಓಕೆ ಬುಜ್ಜಿ ಬಾಯ್ ನೋಡಿ ಎತ್ತು